ಹಾಯ್ ಹಲೋ, ನಾನು ನಿಮ್ಮ ಬಡಕಿಲ ಪ್ರದೀಪ್ ಬಂದಿದ್ದೀನಿ. ಇದು ರೈಟ್ ಕ್ಲಿಕ್ ಮಾಡೋಕೆ ರೈಟ್ ಟೈಮ್. ನಾವೆಲ್ಲ ಇವತ್ತು ಇಲ್ಲಿ ಯಾಕೆ ಸೇರಿದೀವಿ ಅಂತ ನಿಮಗೆಲ್ಲ ಗೊತ್ತು. ನಾವೆಲ್ಲ ಅಂದ್ರೆ ನಾನು, ನೀವು. ನಾನು ಯಾಕೆ ಬಂದಿದ್ದೀನಿ ಅಂತ ನಿಮಗೆ ಗೊತ್ತು, ನೀವು ಯಾಕೆ ಕಾಯ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಹಾಗಾದ್ರೆ ಸುಮ್ಮನೆ ಯಾಕೆ ತಡ? ಈ ವಾರ ನಿಮಗಂತೆ ತಂದಿರೋ ಹೊಸ ಸುದ್ದಿ, ಹೊಸ ಮೊಬೈಲ್, ಹೊಸ ವೆಬ್ಸೈಟ್ ಎಲ್ಲಾನು ಬಿಸಿ ಬಿಸಿಯಾಗಿ ಕಾಯ್ತಾ ಇದೆ. ಹಾಗಿದ್ರೆ ಬನ್ನಿ ಏನೇನಿದೆ ನೋಡೋಣ ಇವತ್ತಿನ ರೈಟ್ ಕ್ಲಿಕ್ನ ಈ ಎಪಿಸೋಡ್ನಲ್ಲಿ. ಹೆಡ್ಲೈನ್ಸ್ ನಲ್ಲಿ ಬರ್ತಾ ಇದೆ ಆಕಾಶ್ ಟ್ಯಾಬ್ಲೆಟ್ ನ ಹೊಸ ವರ್ಷನ್. ಈಗ ಅಂಗೈಯಲ್ಲೇ ಆಕಾಶ. ಆಂಡ್ರಾಯ್ಡ್ ಅಪ್ಲಿಕೇಶನ್ ಗಳಿಗೆ ಲಾಕರ್ ತೋ ಲಾಕ್ ಕಿಯಾ ಜಾಯ್. ಕೂಲೆಸ್ಟ್ ಗ್ಯಾಜೆಟ್ಸ್, ತಂಪು ತಂಪು ಕೂಲ್ ಕೂಲ್. ಈ ಬಾರಿ ಮೊಬೈಲ್ ರಿವ್ಯೂ ನಲ್ಲಿ ನೋಕಿಯಾ ಮೊಬೈಲ್ಸ್ ಚಿನ್ನ ಚಿನ್ನ ಆಶಾ. ಮೊದಲೆಲ್ಲ ಟ್ಯಾಬ್ಲೆಟ್ ಅಂದ್ರೆ ಜ್ವರ ನೆಗಡಿ ಬಂದಾಗ ತಗೊಳ್ಳೋ ಮಾತ್ರ ಆಗಿತ್ತು. ಈಗ ಅದನ್ನ ಸ್ಟೈಲ್ ಆಗಿ ಪಿಲ್ಸ್ ಅನ್ನೋ ಕಾಲ ಬಂದಿದೆ ಬಿಡಿ. ಹಾಗಾಗಿ ಈಗ ಟ್ಯಾಬ್ಲೆಟ್ ಅಂದ್ರೆ ಟ್ಯಾಬ್ಲೆಟ್ ಪಿಸಿಗಳು ಅನ್ಕೋಬೇಕು. ಆಪಲ್, ಸ್ಯಾಮ್ಸಂಗ್ ಗಳ ದುಬಾರಿ ಟ್ಯಾಬ್ಲೆಟ್ ಗಳನ್ನ ನೋಡಿದ ಗ್ರಾಹಕ ಇದ್ಯಾರೋ ದೊಡ್ಡ ನರ್ಸಿಂಗ್ ಹೋಮ್ ಡಾಕ್ಟರ್ ಬರೆದುಕೊಟ್ಟ ಟ್ಯಾಬ್ಲೆಟ್ ಇರಬೇಕು ಅನ್ಕೊಂಡಿದ್ದ. ಆದ್ರೆ ಆಕಾಶ ಕೂಡ ಕೈಗೆಟ್ಕತ್ತೆ ಅಂತ ಅವನಿಗೆ ಗೊತ್ತಾಗಿದ್ದು ನಮ್ಮ ಸರ್ಕಾರಿ ಟ್ಯಾಬ್ಲೆಟ್ ಬಂದ್ಮೇಲೆ. ಆದ್ರೆ ನಮ್ಮ ಆಕಾಶ್ ಟ್ಯಾಬ್ಲೆಟ್ ರೇಟ್ ವಿಷಯದಲ್ಲೇನೋ ಕಡಿಮೆ ಇತ್ತು, ಆದ್ರೆ ಫೀಚರ್ಸ್ಗಳ ವಿಷಯದಲ್ಲೂ ಕೂಡ ಕಡಿಮೆನೆ ಅನ್ನೋದು ಆಮೇಲೆ ಗೊತ್ತಾಯ್ತು. ಹಾಗಾಗಿ ಸಖತ್ ಸೇಲ್ ಆದ್ರೂ ಫ್ಲಾಪ್ ಅಂತಾನೆ ಬ್ರ್ಯಾಂಡ್ ಆಯ್ತು. ಈಗ ಅದೇ ಟ್ಯಾಬ್ಲೆಟ್ ನ ಹೊಸ ಇಂಪ್ರೂವ್ಡ್ ವರ್ಷನ್ ಬರ್ತಾ ಇದೆ, ಅದು ಕೂಡ ಅದೇ ಹಳೆ ರೇಟ್ ನಲ್ಲಿ. ಹಾಗಾದ್ರೆ ಆಕಾಶಕ್ಕೆ ಕೈ ಚಾಚೋಣ ಬನ್ನಿ ಈ ವಾರದ ನ್ಯೂಸ್ ಸೆಕ್ಷನ್ ನಲ್ಲಿ. ಟ್ಯಾಬ್ಲೆಟ್ ಪಿಸಿಗಳು ಮಧ್ಯಮ ವರ್ಗದ ಜನಸಾಮಾನ್ಯರನ್ನು ತಲುಪಲಿ ಎಂಬ ಉದ್ದೇಶದಿಂದ ಕಳೆದ ವರ್ಷ ಭಾರತ ಸರ್ಕಾರ ಆಕಾಶ್ ಟ್ಯಾಬ್ಲೆಟ್ಗಳನ್ನು ಬಿಡುಗಡೆ ಮಾಡಿತು. ಅದಕ್ಕೆ ಜನರಿಂದಲೂ ಉತ್ತಮ ಪ್ರತಿಕ್ರಿಯೆ ದೊರಕಿತ್ತು. ಡೇಟಾ ವೈನ್ ಸಹಯೋಗದಲ್ಲಿ ತಯಾರಾದ ಈ ಟ್ಯಾಬ್ಲೆಟ್ ಅಗ್ಗದ ಬೆಲೆಯದ್ದು ಎಂಬ ಖುಷಿ ಎಲ್ಲರದಾಗಿತ್ತು. ಹೀಗೆ ಕಡಿಮೆ ಬೆಲೆಗೆ ಸಿಕ್ಕ ಈ ಟ್ಯಾಬ್ಲೆಟ್ ತೆಗೆದುಕೊಂಡವರಲ್ಲಿ ಕೆಲವರಿಗೆ ಈ ಬೆಲೆಗೆ ಇದು ಓಕೆ ಎಂಬ ಅನಿಸಿಕೆ ಇದ್ರೂ ಮಾರ್ಕೆಟ್ನಲ್ಲಿ ಇದು ಫ್ಲಾಪ್ ಎಂಬ ಹಣೆಪಟ್ಟಿ ಹತ್ತಿಸಿಕೊಂಡಿತು. ಅದಕ್ಕೆ ಕಾರಣ ಈ ಟ್ಯಾಬ್ಲೆಟ್ನ ನಿಧಾನಗತಿಯ ಪ್ರೊಸೆಸರ್, ಅತಿ ಕಡಿಮೆ ಅವಧಿಯವರೆಗೆ ನಡೆಯುವ ಬ್ಯಾಟರಿ ಮತ್ತು ಉಪಯೋಗಿಸಲು ಕಷ್ಟ ಎನಿಸುವ ಈ ಟ್ಯಾಬ್ಲೆಟ್ನ ರೆಸಿಸ್ಟಿವ್ ಟಚ್ ಸ್ಕ್ರೀನ್. ಹಾಗಾಗಿ ಈಗ ಆಕಾಶ್ 2 ಎಂಬ ಸುಧಾರಿತ ಟ್ಯಾಬ್ಲೆಟ್ ಹೊರಬರಲು ಸಿದ್ಧವಾಗಿದೆ. ಅದು ಕೂಡ ಅದೇ ಹಳೆಯ ದರದಲ್ಲೇ. ಹಳೆಯ ಟ್ಯಾಬ್ಲೆಟ್ನ 3 ದೌರ್ಬಲ್ಯಗಳನ್ನು ಸರಿಪಡಿಸಲಾಗಿದೆ ಎಂಬುದು ತಯಾರಕರ ಹೇಳಿಕೆ. ಈಗ ಡಾಟಾ ವೈಂಡ್ ಅನ್ನು ಕೈಬಿಟ್ಟು ಸಿಡಾಕ್ ಮತ್ತು ಐಟಿಐಗಳೊಂದಿಗೆ ಕೈಜೋಡಿಸಿ ಈ ಹೊಸ ಟ್ಯಾಬ್ಲೆಟ್ ಅನ್ನು ಹೊರತರಲಾಗ್ತಾ ಇದೆಯಂತೆ. ಸುಮಾರು 2500 ರೂಪಾಯಿ ಬೆಲೆಯಷ್ಟು ಇರುವ ಈ ಟ್ಯಾಬ್ಲೆಟ್ಗೆ ಹೊರದೇಶಗಳಿಂದಲೂ ಬೇಡಿಕೆ ಇದೆ. ಇದೇ ಬೇಡಿಕೆ ಆಕಾಶ್ 1 ಟ್ಯಾಬ್ಲೆಟ್ಗೂ ಇತ್ತು. ಆದರೆ ತಯಾರಕರಿಗೆ ಆ ಬೇಡಿಕೆಯ ಮಹಾಪೂರಕ್ಕೆ ತಕ್ಕಂತೆ ಟ್ಯಾಬ್ಲೆಟ್ಗಳನ್ನು ತಯಾರಿಸಿ ವಿತರಿಸುವುದೇ ದೊಡ್ಡ ಸಾಹಸವಾಗಿತ್ತು. ಈಗ ಈ ಹೊಸ ಟ್ಯಾಬ್ಲೆಟ್ ಆದರೂ ಜನಕ್ಕೆ ಇಷ್ಟವಾಗುತ್ತದೆ ಎಂಬ ಕುತೂಹಲ ಎಲ್ಲರದ್ದು. ಆಕಾಶ್ ಟ್ಯಾಬ್ಲೆಟ್ ನ ಬೆಲೆ ಇಷ್ಟು ಕಡಿಮೆ ಇರುವಾಗ ಅವಶ್ಯಕತೆ ಇರದೇ ಇದ್ರೂ ಕೂಡ ಹಾಳಾಗೋಗ್ಲಿ ಅಂತ ಎಲ್ಲರೂ ಖರೀದಿಸಿದ್ದಕ್ಕೆ ಮೊದಲನೇ ವರ್ಷನ್ ಹಾಳಾಗೋಗಿ ಆಕಾಶನೇ ಕಳಚ್ ಬಿತ್ತು ಅಂತ ನನ್ನ ಅನ್ಸಿಕೆ. ಈಗ ಬಂದಿರೋ ಆಕಾಶ್ 2 ಆದ್ರೂ ಮೋಡದ ಮರೆ ಬಿಟ್ಟು ಹೊರಗೆ ಬರುತ್ತೆ ಅನ್ಕೊಳ್ಳೋಣ. ಸರಿ, ಈ ವಾರ ಅಪ್ಲಿಕೇಶನ್ ಸೆಕ್ಷನ್ ಅಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಪ್ಲಿಕೇಶನ್ಗಳಿಗೊಂದು ಅಪ್ಲಿಕೇಶನ್. ಇದು ಆಪ್ ಲಾಕ್. ನಿಮ್ಮ ಮೊಬೈಲ್ ಲೇಟೆಸ್ಟ್ ಮಾಡೆಲ್ ಆಗಿದ್ರಂತೂ ಎಲ್ಲರೂ ಅದನ್ನು ತಗೊಂಡು ನೋಡೋರೆ, ಬಳಸೋರೆ. ನಿಮ್ಮ ಮೊಬೈಲ್ನಲ್ಲಿರೋ ಅಪ್ಲಿಕೇಶನ್ಗಳನ್ನು ಬೇರೆ ಯಾರೂ ಬಳಸಬಾರ್ದು ಅಂತಿದ್ರೆ ಇದು ನಿಮಗೆ ಬೇಕು. ಬನ್ನಿ ನೋಡೋಣ ಆಪ್ ಲಾಕ್ ಅಪ್ಲಿಕೇಶನ್. ಆಂಡ್ರಾಯ್ಡ್ ಮಾರ್ಕೆಟ್ನಿಂದ ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಮಾಡಿಕೊಂಡ ಅಪ್ಲಿಕೇಶನ್ಗಳನ್ನು ಇತರರು ಉಪಯೋಗಿಸದಂತೆ ಮಾಡುವ ಅಪ್ಲಿಕೇಶನ್ ಇದು.
ಉಪಯೋಗಿಸಿರಬಹುದಾದ ಫೈಲ್ ಲಾಕ್ ಅಥವಾ ಫೋಲ್ಡರ್ ಲಾಕ್ಗಳಂತೆಯೇ ಇದು ಕೂಡ ಕೆಲಸ ಮಾಡುತ್ತೆ. ಆದರೆ ಎಲ್ಲ ಫೈಲ್ ಮತ್ತು ಫೋಲ್ಡರ್ ಲಾಕ್ ಅಪ್ಲಿಕೇಶನ್ಗಳಲ್ಲಿ ನಿಮ್ಮ ಅಪ್ಲಿಕೇಶನ್ಗಳನ್ನು ಲಾಕ್ ಮಾಡಲಾಗುವುದಿಲ್ಲ ಎಂಬ ಕಾರಣಕ್ಕೆ ಈ ಆಪ್ ಲಾಕ್ ಅನ್ನು ತಯಾರಿಸಲಾಗಿದೆ. ಈ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಒಮ್ಮೆ ಓಪನ್ ಮಾಡಿದ್ರೆ ಅಲ್ಲಿ ನಿಮಗೆ 2 ಬಗೆಯ ಲಾಕ್ ಆಪ್ಷನ್ಗಳಿವೆ. ಒಂದು ಪಾಸ್ವರ್ಡ್ ಲಾಕ್, ಮತ್ತೊಂದು ಪ್ಯಾಟರ್ನ್ ಲಾಕ್. ಹೀಗೆ ಒಂದು ಲಾಕ್ ಆಪ್ಷನ್ನ ಆಯ್ಕೆ ಮಾಡಿ ಮುಂದುವರೆದ್ರೆ ನಿಮ್ಮ ಮೊಬೈಲ್ನಲ್ಲಿರುವ ಎಲ್ಲ ಅಪ್ಲಿಕೇಶನ್ಗಳು ಮೆನುನಲ್ಲಿ ಕಾಣಿಸುತ್ತವೆ. ಅದರ ಜೊತೆಗೆ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಉಪಯೋಗಿಸಬಹುದಾದ ಲಾಕ್ ಮತ್ತು ಅನ್ಲಾಕ್ ಆಪ್ಷನ್ಗಳು ಇವೆ. ಆಪ್ ಲಾಕ್ ಅಪ್ಲಿಕೇಶನ್ ಅನ್ನು ಆಂಡ್ರಾಯ್ಡ್ ಮಾರುಕಟ್ಟೆಯಲ್ಲಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಈ ವಾರದ ಟಾಪ್ 10 ಆಂಡ್ರಾಯ್ಡ್ ಅಪ್ಲಿಕೇಶನ್ಸ್. ಫ್ರೀಯಾಗಿ ಸಿಗುವಂಥ ಅಪ್ಲಿಕೇಶನ್ಸ್: Write SMS by Voice Lite, Talking Tom Cat 2, Opera Mini Web Browser, Talking Pierre the Parrot, Go Launcher EX. Paid ಯಾವುದಪ್ಪ ಅಂದರೆ Where is my water, Beautiful Widgets, Cut the Rope, Powerful Ampful version, Swift Key X Keyboard. ಬಚ್ಚಿಟ್ಟಿದ್ದು ಪರರಿಗೆ ಅನ್ನೋದೆಲ್ಲ ಹಳೆ ಕಾಲದ ಮಾತು. ಪರರಿಗೆ ಕಾಣದಂತೆ ಬಚ್ಚಿಟ್ಟಿದ್ದನ್ನೆಲ್ಲ ನಿಮಗೆ ಅನ್ನತ್ತೆ ಈ ಅಪ್ಲಿಕೇಶನ್ ಅಲ್ವಾ? ಇದರಿಂದ ನಿಮ್ಮ ಮೊಬೈಲ್ ಪಬ್ಲಿಕ್ ಪ್ರಾಪರ್ಟಿ ಆಗೋದು ತಪ್ಪುತ್ತೆ. ಇನ್ಮೇಲೆ ಬೇರೆಯವರು ನಿಮ್ಮ ಬಳಿ ಅಪ್ಲಿಕೇಶನ್ ಹಾಕಿನೇ ನೀವು ಡೌನ್ಲೋಡ್ ಮಾಡಿದ ಅಪ್ಲಿಕೇಶನ್ಗಳನ್ನು ನೋಡಬೇಕಾಗತ್ತೆ. ನಾನು ಈಗ ನಿಮ್ಮ ಬಳಿ ಒಂದು ಸಣ್ಣ ಬ್ರೇಕ್ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. ಬೇಗ ವಾಪಸ್ ಬರ್ತಾ ಇದ್ದೀರಿ, ನೋಡ್ತಾ ಇರಿ. ರೈಟ್ ಕ್ಲಿಕ್ ನಲ್ಲಿ ವಾಟ್ ನೆಕ್ಸ್ಟ್, ಸೈಟ್ ಸೀಯಿಂಗ್ ನಲ್ಲಿ ಕೂಲೆಸ್ಟ್ ಗ್ಯಾಜೆಟ್ಸ್, ಸ್ಪೂನ್ ಫೀಡ್ ನಲ್ಲಿ ಸ್ಮೂತ್ ಸೇವಿಂಗ್ ಮಾಡೋದು ಹೇಗೆ,